ಎದೆ ಬಡಿತ ಜೋರಾಗಿದೆಯಾ ಅಂತ ರೇಗಿಸ್ತಾ ಇದ್ರು. ರೇಗಿಸಿ ನನಗೆ ನಡಗಿಸ್ಬಿಡ್ತಾರೆ ಅಲ್ಲಿ. ಎದೆ ಬಡಿತ ಜೋರಾಗಿದೆ, ಇನ್ನೇನು ಆಗಿದೆ, ಹೋಯ್ತು ನಿಂದು, ಬಂತು ನೋಡು, ನಾಳೆಯಿಂದ ಗೊತ್ತಾಗತ್ತೆ ಅಂದು ನಾನಲ್ಲಿ ನಂಗೆ ಆಗ್ತಾ ಇಲ್ಲ ಅಂದರೆ ಮಾಡ್ತಾ ಇದ್ದೀನಿ. ಇವ್ರು ನಡುಕ್ತಿದ್ಯಲ್ಲೋ ಇನ್ನೂ ಪ್ರೆಷರ್ ಆಗ್ತಾರೆ. ಅರ್ಧ ಇವರೇ ಕಟ್ಬಿಟ್ರು ಅನ್ಸತ್ತೆ ಹಿಂದೆಯಿಂದ ಅಲ್ವಾ? ಹೌದು, ಇವರೇ ಅರ್ಧ ಕಟ್ಟಿದ್ದು ಹಿಂದೆಯಿಂದ. ನಿನ್ಗೆ ಆಗ್ತಾಯಿಲ್ಲ ಬಿಡ, ನಿನ್ಗೆ ಆಗ್ತಾ ಇದು ಅಷ್ಟೇ. ಅದೇನೋ ಕಟ್ತಾ ಇದೆ, ಇದೇನೋ ನಡ್ತಾ ಇದೆಯಾ ಇವರೇ ಕಟ್ಬಿಟ್ಟು ಆಯ್ತು ಬಿಡಪ್ಪ ಅಂತ. ಏನೋ ಅದು ಏನು ನನ್ನ ಕೈ ಇಟ್ಕೋ ಸಾಕು, ನಾನೇ ಕಟ್ತೀನಿ ಅಂತ. ಪರಿಚಯ ಮಾಡಿಕೊಡಿ. ಅವ್ರ ಹಿನ್ನೆಲೆ ಏನು? ಇವರು ಏನಮ್ಮ ಹಿನ್ನೆಲೆ ಮಾತಾಡಿ. ಸೊ ಬೇಸಿಕ್ಲಿ ಅದೇ ಗೊತ್ತಿರಂಗೆ ಇವ್ರ ಹೆಸರು ರಕ್ಷಿತಾ. ಶಿ ಬೇಸಿಕ್ಲಿ ಡಿಸೈನರ್, ಫ್ಯಾಷನ್ ಡಿಸೈನರು. ಸೊ ನನಗೆ ಪರಿಚಯ ಆಗಿ 7 ವರ್ಷ ಆಗಿದೆ. ಫ್ರೆಂಡ್ಶಿಪ್ ಇಂದ ಶುರುವಾಗಿ ಇವಾಗ ಈ ಹಂತಕ್ಕೆ ಬಂದಿದ್ದೀವಿ, ಇಲ್ಲಿ ಕೂತಿದ್ದೀವಿ. ಬಟ್ ಗುಡ್. ಆವಾಗ ನನಗೆ ಆ್ಯಕ್ಚುಲಿ ಮೀಟ್ ಮಾಡಿದ್ವಾಗ ನಾನು ಶುರುನೇ ಮಾಡಿರಲಿಲ್ಲ, ಏಕಲವ್ಯನೂ ಶುರು ಮಾಡಿರಲಿಲ್ಲ, ಇವರು ಡಿಸೈನಿಂಗ್ ಇನ್ನೂ ಶುರು ಮಾಡಿರಲಿಲ್ಲ. ಇವಾಗ ರೀಸೆಂಟಾಗಿ ಮೇ ಬಿ 4 ಇಯರ್ಸಿಂದ ಆಗಿದೆ ಡಿಸೈನಿಂಗ್ ಶುರು ಆಗಿಬಿಟ್ಟು. ವೆರಿ ಇಂಡಿಪೆಂಡೆಂಟ್. ಬೇಸಿಕ್ಲಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಇಂಡಿಪೆಂಡೆಂಟ್, ವೆರಿ ಅದೇ ಕಾನ್ಫಿಡೆಂಟ್. ಇವತ್ತಿಂದು ಎಲ್ಲರೂ ಹಂಗೆ ಇರ್ತಾರೆ ಹುಡುಗಿರು. ಆ್ಯಂಡ್ ಶಿ ಈಸ್ ಆಲ್ಸೋ ಇವತ್ತಿನ ಜನ್ರೇಷನ್ದು ಒಂದು ಹುಡುಗಿ ಅಂತ ಹೇಳ್ಬೋದು. ಕಾನ್ಫಿಡೆಂಟ್, ಇಂಡಿಪೆಂಡೆಂಟ್ ವುಮೆನ್, ಒಳ್ಳೆ ಡಿಸೈನರು. ಇನ್ನೂ ಚೆನ್ನಾಗಿ ಒಂದು ಒಳ್ಳೆ ಡಿಸೈನರ್ ಆಗಿ ತುಂಬ ಒಳ್ಳೆ ಹೆಸರು ಮಾಡಲಿ ಅಂತ ನನ್ನ ಆಸೆ. ನಿಮ್ಮ ಸಿನಿಮಾಗಳೆಲ್ಲ ಅವರೇ ಡಿಸೈನ್ ಮಾಡಲಿ ಅಂತ ಆಸೆ ಅಂತ ಹೇಳು. ಅದೆಲ್ಲ ಬಟ್ಟೆ ಇದೆಲ್ಲ ಅವ್ರದ್ದೇ ಡಿಸೈನು. ಅದೇ ಅದನ್ನ ಒಪ್ಕೋಬೇಕು. ಎಲ್ಲ ಅವರೇ ಮಾಡಿರೋದು. ನಾನೇನು ತಲೆನೇ ಕೆಡ್ಸ್ಕೊಂಡಿಲ್ಲ. ನಾಟ್ ಓನ್ಲಿ ಅಭಿಷೇಕ್, ಅವ್ರ ಫ್ಯಾಮಿಲಿ, ನಮ್ಮಮ್ಮ ಎಲ್ಲರದು ಇದು ಅವ್ರು ಹಾಕೊಂಡಿರೋ ಬಟ್ಟೆನೂ ಅವ್ರದ್ದೇ ಡಿಸೈನು. ಇದೆಲ್ಲ ಇದು ನಮ್ಮ ಮೇಡಮ್ದು ಇಲ್ಲ, ನಂದಲ್ಲ. ಐ ಡಿಡ್ಂಟ್ ಗಿವ್ ಸೋ ಮಚ್ ಟ್ರಬಲ್. ನಂದು ಅಲ್ಲ, ಅವರಿಬ್ಬರೇ ಮಾಡ್ಕೊಂಡಿರೋದು. ಅದಕ್ಕೆ ನಾನೇನು ತಲೆನೇ ಕೆಡ್ಸ್ಕೊಂಡಿಲ್ಲ. ಈ ಮದುವೆ ಟೈಮಲ್ಲಿ ಎಲ್ಲ ರೆಡಿಯಾಗಿ ಬರ್ತಾ ಇತ್ತು, ಆರಾಮಾಗಿದ್ದೆ. 7 ವರ್ಷಗಳ ತುಂಬ ಖುಷಿ ಇದೆ. ಆ್ಯಂಡ್ ಐ ಥಿಂಕ್ ಮೋರ್ ದೆನ್ ಅಭಿಷೇಕ್ ಅವರಿಂದ, ರಾಣಾಕ್ಕಿಂತ ಇವ್ರದ್ದು ಆ್ಯಕ್ಚುಲಿ ತುಂಬ ಸಪೋರ್ಟ್ ಇದೆ ನನಗೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ತುಂಬ ಖುಷಿ ಇದೆ. ಥ್ಯಾಂಕ್ ಯು.